ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇದ್ದರೆ ನೆಮ್ಮದಿಯಾಗಿರಬೇಕು. ನೆಮ್ಮದಿ ಸೀರೀಸ್ ಎಪಿಸೋಡ್ 7. ಇಂದಿನ ವಿಚಾರ ಕಂಟ್ರೋಲ್ ಆಂಗರ್, ಸೇವ್ ಪೀಸ್. ಪ್ರತಿಯೊಬ್ಬರಿಗೂ ಕೋಪ ಬರೋದು ಸರ್ವೇ ಸಾಮಾನ್ಯ, ಹಾಗೆ ಸಹಜ. ಅದು ಮನುಷ್ಯನ ಗುಣ. ಆ ಕೋಪವನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಅಂದರೆ ನಾವಾಡುವ ಒಂದು ಮಾತು ಒಂದು ಕ್ಷಣಕ್ಕಾಗಿರುತ್ತೆ, ಆದರೆ ಆ ಮಾತು ಉಳ್ಕೊಳ್ಳೋದು ಸಾಲುಗಳು, ವರ್ಷಗಳು, ಜೀವನ ಪರ್ಯಂತ ಆಗಿರುತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ಕೋಪವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಾಗ ಅದರಿಂದ ನಮಗೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಇವತ್ತಿನ ನನ್ನ ವಿಚಾರ ಕಂಟ್ರೋಲ್ ಆ್ಯಂಗರ್, ಸೇವ್ ಪೀಸ್. ಒಂದು ಪುಟ್ಟ ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಒಂದಿನ ಬೆಳಿಗ್ಗೆ ಅಪ್ಪ ಮಗ ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ. ಆಗ ಮಗ ಒಂದು ಕಪ್ಪನ್ನು ಕೆಳಗಡೆ ಬೀಳಿಸಿ ಹೊಡೆದಾಕ್ಬಿಡ್ತಾನೆ. ಆ ಕಪ್ಪು ತಂದೆಗೆ ಫೇವ್ರೇಟ್ ಆಗಿರುತ್ತೆ. ಆವಾಗ ತಂದೆ ಕೋಪಗೊಂಡು ಆ ಕ್ಷಣಕ್ಕೆ ಮಗನನ್ನು ಬೈತಾರೆ. ನಿನಗೆ ಯಾವುದನ್ನು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಬರಲ್ಲ, ನಿನಗೆ ಜವಾಬ್ದಾರಿ ಇಲ್ಲ, ನಿನಗೆ ಗೊತ್ತಾಗಲ್ಲ ಅಂತೆಲ್ಲ ಹೇಳಿ ಮಗನನ್ನು ಬೈತಾರೆ. ಬೋದಾದಂಥ ಸಂದರ್ಭದಲ್ಲಿ ಆ ಮಗ ಯಾವುದೇ ರೀತಿ ರಿಯಾಕ್ಟ್ ಮಾಡದೆ ತಂದೆಗೆ ಅಳ್ತಾ ತನ್ನ ಮನಸ್ಸಿಗೆ ನೋವಾಗುತ್ತೆ. ನೋವು ಮಾಡಿಕೊಂಡು ಹಾಗೆ ಆ ನೋವಿನಲ್ಲೇ ಕಣ್ಣೀರಿನಲ್ಲೇ ಶಾಲೆಗೆ ಹೊರಟುಬಿಡ್ತಾನೆ ಮಗ. ಆದರೆ ಸಂಜೆ ಮತ್ತೆ ಮಗ ಮನೆಗೆ ಬರಲ್ಲ. ತಂದೆಗೆ ಒಂದು ಕಾಲ್ ಬರುತ್ತೆ. ಏನಂತ ಹೇಳಿದ್ರೆ, ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಅವನು ಹಾಸ್ಪಿಟ್ಲೈಸ್ ಆಗಿದ್ದಾನೆ ಅಂತ ಒಂದು ಕಾಲ್ ಬರುತ್ತೆ. ಆವಾಗ ತಂದೆ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ತನ್ನ ಮಾತುಗಳಿಂದ ಮಗ ನೋವು ಅನುಭವಿಸ್ತಾ ಅಪ್ಸೆಟ್ ಆಗಿ ಅವನು ರೋಡ್ ದಾಟುವಾಗ ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಆ್ಯಂಗರ್ ನಮಗೆ ಏನನ್ನು ರಿಟರ್ನ್ಸ್ ಕೊಡಲ್ಲ, ಅದು ಯಾವತ್ತೂ. ಅದು ನಮಗೆ ರಿಗ್ರೆಟನ್ನು ಕೊಡುತ್ತೆ, ಅಂದರೆ ಪಶ್ಚಾತ್ತಾಪವನ್ನು ಉಂಟು ಮಾಡುತ್ತೆ. ಅದೇ ಒಂದು ಕ್ಷಣ ತಂದೆ ಬೆಳಿಗ್ಗೆ ಯೋಚನೆ ಮಾಡಿದರೆ ಆ ಮಗನಿಗೆ ಆಕ್ಸಿಡೆಂಟ್ ಆಗಿರ್ತಿರ್ಲಿಲ್ಲ, ಹೌದಲ್ವಾ? ಸೊ ಹೀಗೆ ನಾವು ಆ ಒಂದು ಕ್ಷಣ ತಾಳ್ಮೆಯನ್ನು ತೆಗೆದುಕೊಳ್ಳದೆ ರಿಯಾಕ್ಟ್ ಮಾಡಿಬಿಡ್ತೀವಿ. ರಿಯಾಕ್ಟ್ ಮಾಡಿದಾಗ ನಮ್ಗೆ ಈ ರೀತಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುವಂಥ ಕಾರ್ಯಗಳು, ಕೆಲಸಗಳು ನಮ್ಮ ಜೀವನದಲ್ಲಿ ನಡೆದು ಹೋಗುತ್ತೆ. ಹಾಗೆ ಇನ್ನೊಂದು ವಿಚಾರ, ಗುರು ಶಿಷ್ಯ ಇಬ್ಬರು ಮಾತನಾಡ್ತಾ ಇರ್ತಾರೆ. ಆಗ ಶಿಷ್ಯ ತನ್ನ ಗುರುಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಪ್ಪ ಅದು ಅಂತ ಹೇಳಿದ್ರೆ, ಗುರುಗಳೇ, ನಾವು ಕೋಪ ಮಾಡಿಕೊಂಡಾಗ ಯಾಕೆ ಕಿರ್ಚಾಡ್ತೀವಿ ಅಂತ ಕೇಳ್ತಾನೆ. ಆಗ ಗುರುಗಳು ಒಂದು ಸ್ಮೈಲ್ ಕೊಟ್ಟು ಅವನು ಹೇಳ್ತಾರೆ, ನಾವು ಯಾಕೆ ಕಿರ್ಚಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸುಗಳು ದೂರ ಆಗುತ್ತೆ. ಸೊ ಹಾಗಾಗಿ ಆ ದೂರವನ್ನು ಹತ್ತಿರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕಿರ್ಚಾಡ್ತೀವಿ ಅಂತ ಹೇಳ್ತಾರೆ. ಹಾಗೆಯೇ ನೀವು ಯಾರನ್ನಾರು ಪ್ರೀತಿಸ್ತಾ ಇದ್ದರೆ ಅವ್ರ ಹತ್ರ ನೀವು ಏರು ಧ್ವನಿಯಲ್ಲಾಗಲಿ ಕಿರ್ಚಾಡ್ಕೊಂಡಾಗಲಿ ಮಾತನಾಡಲ್ಲ, ಪಿಸು ಮಾತಿನಲ್ಲಿ ಆಡ್ತೀರಾ, ಅಲ್ಲಿ ಮನಸ್ಸುಗಳು ಹತ್ತಿರ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೋಪ ಬಂದಾಗ ನೀವು ಒಂದು ಕ್ಷಣ ಯೋಚಿಸಿ ಅಥವಾ ಪಾಸ್ ಮಾಡಿ ಒಂದು ಬ್ರೀತ್ ತಗೊಂಡು ಅಥವಾ ಒಂದು ಗ್ಲಾಸ್ ನೀರು ಕುಡಿದು ಒಂದು 10 ನಿಮಿಷ ಹಾಗೆ ಸುಮ್ಮನೆ ಇದ್ಬಿಟ್ಟು ನಂತರ ಮಾತನಾಡಿದ್ರೆ ನೀವು ನಿಮ್ಮ ನೆಮ್ಮದಿಯನ್ನು ಕಾಪಾಡ್ಕೋಬಹುದು, ನಿಮ್ಮ ಸಂಬಂಧಗಳನ್ನು ನೀವು ಕಾಪಾಡ್ಕೋಬೋದು, ಬೇರೆಯವರಿಗೆ ನೋವು ಮಾಡೋದ್ರಿಂದ ತಪ್ಪಿಸ್ಬೋದು. ಸೊ ಹಾಗಾಗಿ ನಿಮ್ಗೆ ಯಾವತ್ತೇ ಕೋಪ ಬಂದರೂ ಒಂದು ಕ್ಷಣ ಯೋಚಿಸಿ, ನಿಮಗೆ ವ್ಯಕ್ತಿ ಮುಖ್ಯನ ಅಥವಾ ವಿಚಾರ ಮುಖ್ಯನ ಅಂತ. ನಿಮಗೆ ವಿಚಾರ ಮುಖ್ಯ ಆಯಿತು ಅಂತ ಹೇಳಿದ್ರೆ ವ್ಯಕ್ತಿಯನ್ನು ಬಿಡಬೇಕಾಗತ್ತೆ, ವ್ಯಕ್ತಿ ಮುಖ್ಯ ಆಯಿತು ಅಂತಂದರೆ ವಿಚಾರವನ್ನು ಬಿಡಬೇಕಾಗತ್ತೆ. ಈ ನಿರ್ಧಾರ ಆ ಸನ್ನಿವೇಶಕ್ಕೆ ತಕ್ಕಂತೆ ನೀವೇ ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದರ ಪರಿಣಾಮವನ್ನು ಅನುಭವಿಸೋರು ನಾವೇ ಆಗಿರ್ತೀವಿ. ಅಂದರೆ ಕೋಪ ಎಲ್ಲವನ್ನು ಸುಟ್ಟಾಕುತ್ತೆ, ಅದು ನಮ್ಮನ್ನ ರಿಗ್ರೆಟಲ್ಲಿ ಬಿಡುತ್ತೆ ಹೊರತು ನಮ್ಗೆ ಯಾವುದೇ ಒಳ್ಳೆಯ ರಿಟರ್ನ್ಸನ್ನು ಅದು ನಮಗೆ ಕೊಡಲ್ಲ. ಸೊ ಹಾಗಾಗಿ ನಾವು ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ನೆಮ್ಮದಿಯನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ. ಯಾವುದೇ ಒಂದು ಸಂಬಂಧಗಳು ಉಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ನೆಮ್ಮದಿ ಇರಬೇಕು, ಕೋಪ ಕಮ್ಮಿ ಇರಬೇಕು. ಇದಕ್ಕೆ ಒಂದು ಕೋಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಪ
ಕ್ಷಣಿಕವಾಗಿರಲಿ, ಪ್ರೀತಿ ಶಾಶ್ವತವಾಗಿರಲಿ. ಪ್ರೀತಿಸೋರನ್ನು ಪ್ರೀತಿಸಿ, ದ್ವೇಷಿಸೋರನ್ನು ಪ್ರೀತಿಸಿ. ಎಲ್ಲರಿಗಿಂತ ವಿಭಿನ್ನ ನೀವಾಗಿರ್ತೀರಾ. ಎಲ್ಲರ ಮನಸ್ಸಿನಲ್ಲಿ ನೀವು ಸದಾ ಇರ್ತೀರ. ಕೋಪ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಸಹಜ ಗುಣ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಕೋಪ ನಮಗೆ ಏನನ್ನು ರಿಟರ್ನ್ಸ್ ಕೊಡುತ್ತೆ ಅಂತ ತಿಳ್ಕೊಂಡು ಕೋಪನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಅದರಿಂದ ಶಾಖವನ್ನು ತಗೊಂಡು ಚೆನ್ನಾಗಿರ್ಬೋದು. ಅದೇ ನಾವು ಕೋಪವನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅದೇ ಕೋಪ ನಮ್ಮನ್ನು ಸುಟ್ಟಾಕುತ್ತೆ, ನಮ್ಮ ಸಂಬಂಧಗಳನ್ನು ಸುಟ್ಟಾಕುತ್ತೆ, ನಮ್ಮ ನೆಮ್ಮದಿಯನ್ನು ಸುಟ್ಟಾಕುತ್ತೆ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ಪ್ರತಿದಿನ ಒಂದಿನದಲ್ಲಿ ನಾವು ಕೋಪ ಕಡಿಮೆ ಮಾಡ್ಕೋತೀನಿ ಅಂದರೆ ಆಗದೇ ಇರುವಂಥ ವಿಚಾರ. ಸೊ ಹಾಗಾಗಿ ನಾವೆಷ್ಟೇ ಕೋಪಿಷ್ಠರಾಗಿದ್ದರೂ ಸನ್ನಿವೇಶಗಳನ್ನು ಅನಲೈಸ್ ಮಾಡಿಕೊಂಡು ಆ ಕ್ಷಣ ನಾವು ಸಡನ್ ರಿಪ್ಲೈ ಮಾಡ್ದೇ ಒಂದು ಕ್ಷಣ ಯೋಚನೆ ಮಾಡಿ, ನಾನು ಮೊದಲೇ ಹೇಳ್ದಂಗೆ ಒಂದು ಡೀಪ್ ಬ್ರೀತ್ ತಗೊಳ್ಳಿ, ಅಥವಾ ಒಂದು ಗ್ಲಾಸ್ ನೀರು ಕುಡೀರಿ, ಅಥವಾ 2 ನಿಮಿಷ ಅಲ್ಲೇ ಕೂತ್ಕೊಳ್ಳಿ. ನಂತರ ನೀವು ರಿಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇದ್ದರೆ ನೆಮ್ಮದಿಯಾಗಿರಬೇಕು. ಎಪಿಸೋಡ್ 7, ಕಂಟ್ರೋಲ್ ಆ್ಯಂಗರ್, ಸೇವ್ ಪೀಸ್. ಈ ವಿಚಾರ ನಿಮಗಿಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡಿ. ಯಾಕೆ ಅಂದರೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ನಮಗಿದೆ. ನಿಮ್ಗನ್ಸಿದ್ದನ್ನೇ ಮಾಡ್ತೀರಾ ಅಂತ ನನಗೆ ಖಂಡಿತ ಗೊತ್ತು. ಆದರೆ ನನ್ನದೊಂದು ವಿನಂತಿ, ಅನುಭವದ ಮಾತು. ಕೋಪಗಳಿಂದ ನಾವೆಷ್ಟೋ ಸಂಬಂಧಗಳನ್ನು ಕಳ್ಕೊಂಡಿರ್ತೀವಿ, ಕೆಲಸಗಳನ್ನು ಕಳ್ಕೊಂಡಿರ್ತೀವಿ, ವ್ಯಕ್ತಿಗಳನ್ನು ಕಳ್ಕೊಂಡಿರ್ತೀವಿ, ಏನೇನೋ ಕಳ್ಕೊಂಡಿರ್ತೀವಿ. ಆದರೆ ಒಂದು ಕ್ಷಣ ಆ ಕೋಪವನ್ನು ಮರೆತು ಆಲೋಚನೆ ಮಾಡಿ ನಿಮ್ಮ ನೆಮ್ಮದಿಯನ್ನು ಯಾವತ್ತೂ ಕಳ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಎಪಿಸೋಡ್ನಲ್ಲಿ ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ನಮಸ್ತೆ.